ಎಲ್ರಿಗೂ ನಮಸ್ಕಾರ. ನಿಮ್ಮ ಸುತ್ತಮುತ್ತ ಇರೋರು ಅಂದ್ರೆ ನೀವು ಇಷ್ಟಪಡೋರು ನಿಮ್ಮ ಮಾತು ಕೇಳಬೇಕಾ? ನೀವು ಹೇಳಿದ ಹಾಗೆ ನಡ್ಕೋಬೇಕಾ? ಹಾಗಿದ್ರೆ ಇವತ್ತು ನಾನು ಹೇಳ್ಕೊಡೋ ಈ ಒಂದು ಸಣ್ಣ ಪರಿಹಾರವನ್ನು ಮಾಡಿ ನೋಡಿ. ಈ ಒಂದು ಸಣ್ಣ ಕೆಲಸ ಮಾಡಿದ್ರೆ ಸಾಕು, ಖಂಡಿತ ಅವರು ನಿಮ್ಮ ಮಾತಿಗೆ ಬೆಲೆ ಕೊಡ್ತಾರೆ. ನಿಮ್ಮ ಮಾತಿಗೆ ಎದುರು ಉತ್ತರ ಅನ್ನೋ ಮಾತೇ ಬರಲ್ಲ. ಹೌದು, ಕೆಲವೊಮ್ಮೆ ನಮ್ಮ ಗಂಡ ಇರಬಹುದು, ಹೆಂಡತಿ ಇರಬಹುದು, ಅಥವಾ ನಾವು ತುಂಬಾನೇ ಪ್ರೀತಿಸೋ ವ್ಯಕ್ತಿ ಇರಬಹುದು. ಅವರು ನಮ್ಮ ಮಾತು ಕೇಳಬೇಕು, ನಾವು ಹೇಳಿದ ಹಾಗೆ ಕೇಳಿದ್ರೆ ಚೆನ್ನಾಗಿರುತ್ತೆ ಅಂತ ನಮಗೆ ಅನ್ಸೋದು ಸಹಜ ಅಲ್ವಾ? ಅದಕ್ಕಾಗಿ ಯಾವುದಾದ್ರೂ ಒಳ್ಳೆಯ ಪರಿಹಾರ ಇಲ್ವಾ ಅಂತ ನೀವು ಹುಡುಕ್ತಾ ಇರ್ತೀರಾ. ಅಂಥವರಿಗಾಗಿನೇ ಇವತ್ತಿನ ಈ ವಿಶೇಷ ವಿಡಿಯೋ ಮಾಡಿರೋದು. ಇದು ತುಂಬಾನೇ ಸಿಂಪಲ್, ಆದ್ರೆ ಅಷ್ಟೇ ಪವರ್ಫುಲ್ ಆದ ಪರಿಹಾರ. ಎಂಥವರೇ ಆಗಿರ್ಲಿ ನಿಮ್ಮ ಮಾತು ಕೇಳಲೇಬೇಕು ಅನ್ನೋ ಹಾಗೆ ಮಾಡುತ್ತೆ. ಹಾಗಾದ್ರೆ ಈ ಪರಿಹಾರವನ್ನು ಹೇಗೆ ಮಾಡಬೇಕು, ಹೇಗೆ ಮಾಡಿದ್ರೆ ನಮಗೆ 100ಕ್ಕೆ 100 ಒಳ್ಳೆ ರಿಸಲ್ಟ್ ಸಿಗುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಕಮೆಂಟ್ ಬಾಕ್ಸ್ನಲ್ಲಿ ಮರೆಯದೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿಬಿಡಿ. ಹಾಗೆ ಈ ವಿಡಿಯೋಗೆ ಒಂದು ಪುಟ್ಟ ಲೈಕ್ ಕೊಡಿ. ಇದರಿಂದ ಈ ಮಾಹಿತಿ ಇನ್ನೂ 4 ಜನಕ್ಕೆ ರೀಚ್ ಆಗುತ್ತೆ. ನಮಗೂ ಮುಂದಿನ ವಿಡಿಯೋ ಮಾಡಲು ಒಂದು ಒಳ್ಳೆ ಮೋಟಿವೇಶನ್ ಸಿಗುತ್ತೆ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಾವು ಕೆಲವರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತೀವಿ, ಪ್ರೀತಿಸ್ತೀವಿ. ಆದ್ರೆ ಕೆಲವೊಮ್ಮೆ ಪರಿಸ್ಥಿತಿ ಹೇಗಿರುತ್ತೆ ಅಂದ್ರೆ ಅವರು ನಮ್ಮ ಮಾತನ್ನ ಸ್ವಲ್ಪನೂ ಕೇರ್ ಮಾಡಲ್ಲ, ನಮಗೆ ಬೆಲೆನೇ ಕೊಡಲ್ಲ. ಅಂತ ಸಮಯದಲ್ಲಿ ನಮಗೆ ತುಂಬಾನೇ ಬೇಸರ ಆಗುತ್ತೆ, ಒಳಗೊಳಗೆ ಅಳು ಬರುತ್ತೆ. ನಾವು ಇಷ್ಟೊಂದು ಪ್ರೀತಿ ತೋರಿಸಿದ್ರು ಅವರು ಯಾಕೆ ನಮ್ಮನ್ನ ಇಷ್ಟಪಡ್ತಿಲ್ಲ, ಯಾಕೆ ದ್ವೇಷ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಅಂತವರಿಗೆಲ್ಲ ಇವತ್ತು ನಾನು ಹೇಳೋ ರೆಮಿಡಿ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಇದರ ರಿಸಲ್ಟ್ ನೋಡಿ ನೀವೇ ಖುದ್ದಾಗಿ ಆಶ್ಚರ್ಯ ಪಡ್ತೀರಾ. ನಿಮ್ಮ ಸಂಸಾರದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಸರಿ ಇಲ್ಲ ಅಂದ್ರು, ಗಂಡ ನಿಮ್ಮ ಮಾತು ಕೇಳ್ತಿಲ್ಲ ಅಂದ್ರು, ಅಥವಾ ಹೆಂಡತಿ ಸಣ್ಣ ಪುಟ್ಟ ವಿಷಯಕ್ಕೂ ಎದುರು ಮಾತಾಡ್ತಾ ಜಗಳ ಮಾಡ್ತಿದ್ರು, ಈ ಒಂದು ಪುಟ್ಟ ಕೆಲಸದಿಂದ ಎಲ್ಲವೂ ನಾರ್ಮಲ್ ಆಗುತ್ತೆ. ಮನೆಯಲ್ಲಿ ಗಂಡ ಹೆಂಡತಿ ಮಧ್ಯೆ ಸಣ್ಣ ಪುಟ್ಟ ಕಾರಣಕ್ಕೆಲ್ಲ ಜಗಳ ಆಗಿ ಮನಸ್ತಾಪ ದೊಡ್ಡದಾಗ್ತಾ ಇದ್ರೆ ಈ ಪರಿಹಾರ ಅದಕ್ಕೆಲ್ಲ ಫುಲ್ ಸ್ಟಾಪ್ ಇಡುತ್ತೆ. ಇದು ಕೇವಲ ಗಂಡ ಹೆಂಡತಿ ಅಥವಾ ಪ್ರೇಮಿಗಳಿಗೆ ಮಾತ್ರ ಅಲ್ಲ, ಮನೆಯಲ್ಲಿರೋರು, ಮಕ್ಕಳು, ಹೀಗೆ ಯಾರು ನಮ್ಮ ಮಾತು ಕೇಳಬೇಕು ಅನ್ಸುತ್ತೋ ಅವರಿಗಾಗಿ ಈ ಪರಿಹಾರ ಮಾಡಬಹುದು. ನೆನಪಿಟ್ಕೊಳ್ಳಿ, ಇದು ಯಾವುದೇ ರೀತಿಯ ಮಂತ್ರ, ತಂತ್ರ ಅಥವಾ ವಶೀಕರಣ ಖಂಡಿತ ಅಲ್ಲ. ಹಾಗಾಗಿ ಯಾರು ಬೇಕಾದ್ರೂ ಶುದ್ಧವಾದ ಮನಸ್ಸಿನಿಂದ ಈ ಪರಿಹಾರವನ್ನು ಮಾಡ್ಕೋಬಹುದು. ಕೇವಲ 2ರಿಂದ 3 ದಿನದಲ್ಲೇ ನಿಮಗೆ ಒಳ್ಳೆ ಬದಲಾವಣೆ ಕಾಣಿಸುತ್ತೆ. ಸ್ನೇಹಿತರೆ, ಪರಿಹಾರದ ಬಗ್ಗೆ ತಿಳಿದುಕೊಳ್ಳುವ ಮುನ್ನ ಒಂದು ಮುಖ್ಯವಾದ ವಿಷಯ. ಜ್ಯೋತಿಷ್ಯ ಮತ್ತು ತಂತ್ರಶಾಸ್ತ್ರದ ಪ್ರಕಾರ ಕರ್ಪೂರ ಮತ್ತು ವೀಳ್ಯದೆಲೆಗೆ ನೆಗೆಟಿವ್ ಎನರ್ಜಿಯನ್ನು, ಅಂದ್ರೆ ಮನೆಯಲ್ಲಿರೋ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುವ ಅದ್ಭುತ ಗುಣ ಇದೆ. ಕರ್ಪೂರ ಉರಿಯುವಾಗ ಬರುವಂತ ಸುಗಂಧ ಮನೆಯ ವಾತಾವರಣವನ್ನು ಶುದ್ಧೀಕರಿಸಿ ದಂಪತಿಗಳ ಮಧ್ಯೆ ಇರುವ ಕೋಪ ಮತ್ತು ಅಹಂಕಾರವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಹಾಗಾಗಿ ಈ ಪರಿಹಾರಗಳನ್ನು ಮಾಡುವಾಗ ಮನಸ್ಸಿನಲ್ಲಿ ಯಾವುದೇ ಕೋಪ ಅಥವಾ ದ್ವೇಷ ಇಟ್ಟುಕೊಳ್ಳದೆ ಎಲ್ಲವೂ ಒಳ್ಳೆಯದೇ ಆಗುತ್ತದೆ ಎಂಬ ಸಕಾರಾತ್ಮಕ ಯೋಚನೆಯಿಂದ ಮಾಡೋದು ತುಂಬಾನೇ ಮುಖ್ಯ ಆಗುತ್ತೆ. ಈ ಪರಿಹಾರಕ್ಕೆ ನಮಗೆ ಮೊದಲನೇದಾಗಿ ಬೇಕಾಗಿರೋದು ಕರ್ಪೂರ. ಹೌದು, ಕರ್ಪೂರದಿಂದಲೇ ನಾವು ಈ ಪರಿಹಾರ ಮಾಡಬೇಕು. ಇದಕ್ಕಾಗಿ ನೀವು ಒಟ್ಟು 5 ಕರ್ಪೂರದ ಬಿಳ್ಳೆಗಳನ್ನ ತಗೋಬೇಕು. ಇದನ್ನ ನಿಮ್ಮ ಗಂಡನಿಗಾಗಿ ಮಾಡ್ತಿದ್ದೀರಾ, ಮನೆಯಲ್ಲಿರೋ ದೊಡ್ಡವರಿಗಾಗಿ ಮಾಡ್ತಿದ್ದೀರಾ, ಅಥವಾ ಮಕ್ಕಳಿಗಾಗಿ ಮಾಡ್ತಿದ್ದೀರಾ ಅನ್ನೋದನ್ನ ಮನಸ್ಸಿನಲ್ಲಿ ಅಂದುಕೊಳ್ಳಿ. ಆದ್ರೆ ಇಲ್ಲೊಂದು ಮುಖ್ಯವಾದ ವಿಷಯ ನೆನ್ಪಿಟ್ಕೊಳ್ಳಿ. ಈ ಪರಿಹಾರವನ್ನು ಕೇವಲ ಒಳ್ಳೆಯ ಉದ್ದೇಶಕ್ಕಾಗಿ ಮಾತ್ರ ಮಾಡಬೇಕು. ಯಾರಿಗಾದ್ರೂ ಕೀಡು ಮಾಡಬೇಕು ಅನ್ನೋ ಕೆಟ್ಟ ಆಲೋಚನೆಯಿಂದ ಮಾಡೋಕ್ ಹೋಗ್ಬೇಡಿ. ಯಾಕಂದ್ರೆ ಕೆಟ್ಟದಕ್ಕಾಗಿ ಮಾಡಿದ್ರೆ ಆ ಕರ್ಮಫಲ ನಮಗೆ ತಿರುಗಿ ಸುತ್ತಿಕೊಳ್ಳುತ್ತೆ. ಹಾಗಾಗಿ ನಿಮ್ಮ ಸ್ವಂತ ಕುಟುಂಬದವರ ಒಳ್ಳೆಯದಕ್ಕಾಗಿ ಮಾತ್ರ ಮಾಡಿ. ಪರಸ್ತ್ರೀ ಅಥವಾ ಪರಪುರುಷರಿಗಾಗಿ ಇದನ್ನ ಮಾಡಬೇಡಿ. ಇವತ್ತು ನಾನು 2 ಉಪಾಯಗಳನ್ನ ಹೇಳ್ತೀನಿ.
ಅದರಲ್ಲಿ ನಿಮಗೆ ಯಾವುದು ಸುಲಭ ಅನ್ಸುತ್ತೋ ಅದನ್ನ ಮಾಡಿ. 100ಕ್ಕೆ 100 ರಿಸಲ್ಟ್ ಗ್ಯಾರಂಟಿ. ಮೊದಲನೇ ಉಪಾಯ ಏನಪ್ಪಾ ಅಂದ್ರೆ, ಮನೆಯಲ್ಲಿ ಗಂಡ ಹೆಂಡತಿ ಮಧ್ಯೆ ಮಾತೇ ಇರಲ್ಲ. ಒಬ್ಬರನ್ನೊಬ್ಬರು ಕಂಡ್ರೆ ಆಗಲ್ಲ, ಸದಾ ಬೈಕೊಳ್ತಾ ಇರ್ತಾರೆ. ಇಂತಹ ಜಗಳಗಳು ಮನೆಯಲ್ಲಿದ್ರೆ ಅದರ ಪ್ರಭಾವ ಮಕ್ಕಳ ಮೇಲೂ ಆಗುತ್ತೆ. ಮಕ್ಕಳು ಅದನ್ನ ನೋಡಿ ಬೇಸರ ಪಡ್ಕೋತಾರೆ. ಹಾಗಾಗಿ ಮಕ್ಕಳ ಮುಂದೆ ಜಗಳ ಮಾಡೋದನ್ನ ಆದಷ್ಟು ಅವಾಯ್ಡ್ ಮಾಡಿ. ಈ ಮೊದಲನೇ ಪರಿಹಾರಕ್ಕಾಗಿ ನೀವು ತಗೊಂಡ ಆ 5 ಕರ್ಪೂರದ ಬಿಳ್ಳೆಗಳನ್ನ ಒಂದರ ಮೇಲೊಂದರಂತೆ ಇಡಬೇಕು. ಆ ಬೆಂಕಿಯನ್ನ ಹಚ್ಚೋವಾಗ ನಿಮಗಾಗಿ ಯಾರು ಬದಲಾಗಬೇಕೋ, ಯಾರು ನಿಮ್ಮ ಮಾತು ಕೇಳಬೇಕೋ ಅವರ ಹೆಸರನ್ನ ಮನಸ್ಸಿನಲ್ಲಿ ಭಕ್ತಿಯಿಂದ ತಲೆಯಲ್ಲೇ ಜಪ ಮಾಡ್ತಾ ಆ ಕರ್ಪೂರವನ್ನ ಉರಿಸಬೇಕು. ಇದನ್ನ ಸತತವಾಗಿ 2-3 ದಿನಗಳ ಕಾಲ ಮಾಡಬೇಕು. 3ನೇ ದಿನಕ್ಕೆ ನೀವೇ ರಿಸಲ್ಟ್ ನೋಡ್ತೀರಾ. ಈ ಕೆಲಸವನ್ನ ನೀವು ಸಂಜೆ 6 ಗಂಟೆಯಿಂದ ರಾತ್ರಿ 12 ಗಂಟೆ ಒಳಗಡೆ ಯಾವ ಸಮಯದಲ್ಲಿ ಬೇಕಾದರೂ ಮಾಡಬಹುದು. ಕರ್ಪೂರ ಉರಿದು ಮುಗಿದ ಮೇಲೆ ಅದನ್ನ ನಿಮ್ಮ ಮನೆಯ ವಾಶ್ ಬೇಸಿನ್ ಅಂದ್ರೆ ಸಿಂಕ್ ಹತ್ರ ಉರಿಸಿ ನಂತರ ನೀರ್ ಹಾಕಿ ಕ್ಲೀನ್ ಮಾಡ್ಬಿಡಿ. ಅಥವಾ ಮನೆಯಿಂದ ಹೊರಗಡೆ ಖಾಲಿ ಜಾಗದಲ್ಲಿ ಉರಿಸೋ ಅವಕಾಶ ಇದ್ರೆ ಅಲ್ಲೇ ಉರಿಸ್ಕೊಳ್ಳಿ, ಇನ್ನೂ ಒಳ್ಳೆಯದು. ತುಂಬಾನೇ ನಂಬಿಕೆಯಿಂದ ಈ ಕರ್ಪೂರದ ಪರಿಹಾರವನ್ನ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಇನ್ನು 2ನೇ ಉಪಾಯ ಬಂದು ವೀಳ್ಯದೆಲೆಯ ಪರಿಹಾರ. ಇದು ಕೂಡ ಪ್ರೀತಿ ಪಾತ್ರರು ನಮ್ಮ ಮಾತು ಕೇಳ್ತಾ ಇಲ್ಲ, ನಮ್ಮನ್ನ ನಿರ್ಲಕ್ಷಿಸುತ್ತಿದ್ದಾರೆ ಅನ್ನೋರಿಗೆ ರಾಮಬಾಣ. ಇದಕ್ಕೆ ಬೇಕಾಗಿರೋದು ಒಂದೇ ಒಂದು ವೀಳ್ಯದೆಲೆ ಮತ್ತು ಕಾಡಿಗೆ. ಹೌದು, ಹೆಣ್ಣು ಮಕ್ಕಳು ಕಣ್ಣಿಗೆ ಹಚ್ಕೊಳ್ತಾರಲ್ಲ, ಆ ಕಪ್ಪು ಕಾಡಿಗೆ ಬೇಕು. ಈ ಪರಿಹಾರವನ್ನ ಹೇಗೆ ಮಾಡಬೇಕಪ್ಪ ಅಂದ್ರೆ, ಆ ವೀಳ್ಯದೆಲೆಯ ಮೇಲೆ ಕಾಡಿಗೆಯ ಸಹಾಯದಿಂದ ನಿಮಗೆ ಇಷ್ಟವಾದವರ ಅಂದ್ರೆ ಯಾರು ನಿಮ್ಮ ಮಾತು ಕೇಳಬೇಕೋ ಅವರ ಹೆಸರನ್ನು ಬರೆಯಿರಿ. ಅದು ಹೆಣ್ಣಾಗಲಿ ಗಂಡಾಗಲಿ ಯಾರ ಹೆಸರನ್ನಾದ್ರೂ ಬರೆಯಬಹುದು. ಹೆಸರು ಬರೆದ ನಂತರ ಆ ವೀಳ್ಯದೆಲೆಯನ್ನ ಸರಿಯಾಗಿ 2 ಮಡಿಕೆ ಮಡಚಬೇಕು, ಅಂದ್ರೆ ಫೋಲ್ಡ್ ಮಾಡಬೇಕು. 2 ಮಡಿಕೆ ಮಾಡಬೇಕು, ನೆನ್ಪಿಟ್ಕೊಳ್ಳಿ. ನಂತರ ಇದನ್ನ ನಿಮ್ಮ ಮನೆ ಹತ್ರ ಎಲ್ಲಾದ್ರೂ ಮಣ್ಣು ಇರೋ ಜಾಗಕ್ಕೆ ಹೋಗಿ ಮಣ್ಣಿನ ಒಳಗಡೆ ಹೂತು ಹಾಕಬೇಕು. ಹೀಗೆ ಮಣ್ಣಿನಲ್ಲಿ ಹೂತು ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ, ಅವರು ಸದಾ ನಮ್ಮ ಮಾತಿಗೆ ಗೌರವ ಕೊಡ್ತಾರೆ, ನಮಗೆ ಎದುರು ಮಾತಾಡಲ್ಲ. ಕಾಡಿಗೆಯಿಂದ ಯಾಕೆ ಬರೆಯಬೇಕು ಅಂದ್ರೆ, ಶಾಸ್ತ್ರದ ಪ್ರಕಾರ ಕಪ್ಪು ಬಣ್ಣ ದೃಷ್ಟಿದೋಷವನ್ನ ನಿವಾರಣೆ ಮಾಡುತ್ತೆ. ನಮ್ಮ ಮೇಲೆ ಅಥವಾ ನಮ್ಮ ಸಂಬಂಧದ ಮೇಲೆ ಬಿದ್ದಿರೋ ಕೆಟ್ಟ ದೃಷ್ಟಿಯನ್ನು ಇದು ದೂರ ಮಾಡುತ್ತೆ. ತಂತ್ರಶಾಸ್ತ್ರದ ಪ್ರಕಾರ ಈ ವೀಳ್ಯದೆಲೆ ಮತ್ತು ಕಾಡಿಗೆಯ ಪರಿಹಾರಕ್ಕೆ ಜನರನ್ನು ನಮಗೆ ಅನುಕೂಲಕರವಾಗಿ ಮಾಡಿಕೊಳ್ಳುವ ಅದ್ಭುತ ಶಕ್ತಿ ಇದೆ. ಸಂಸಾರದಲ್ಲಿ ಏನೇ ಸಮಸ್ಯೆ ಇರಲಿ, ವಿಚ್ಛೇದನದ ಅಂಚಿನಲ್ಲಿರೋ ಗಂಡ ಹೆಂಡತಿ ಇರಬಹುದು, ಅಥವಾ ದೂರ ಆಗಿರೋ ಪ್ರೇಮಿಗಳು ಇರಬಹುದು, ಮರಳಿ ಒಂದಾಗಿ ಸುಖವಾಗಿ ಬಾಳಲು ಈ ಪರಿಹಾರ ತುಂಬಾನೇ ಹೆಲ್ಪ್ ಮಾಡುತ್ತೆ. 2 ದಿನದಲ್ಲಿ ರಿಸಲ್ಟ್ ನೋಡಿ ನೀವೇ ಶಾಕ್ ಆಗ್ತೀರಾ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.